ಸ್ಟೇಯಿಂದ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲೇ ನಿಯರ್ ಬೈ ವಾಟರ್ ಫಾಲ್ಸ್ ಇದೆ ಅಂತೆ. ಸೊ ಟ್ರೆಕ್ ಹೋಗಿ ಬರ್ತೀವಿ, ನೋಡೋಣ. ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಟೈಮ್ ಬೆಳಗ್ಗೆ 8 ಗಂಟೆ ಆಗಿದೆ. ಹೋಗೋಣ, ವಾಟರ್ ಫಾಲ್ಸ್ ನೋಡ್ಕೊಂಡು ಬರೋಣ. ನಾನು ಬರ್ತೀನಿ. ಹೆಂಗಿತ್ತು ಲೀಚಸ್ ಎಕ್ಸ್ಪೀರಿಯನ್ಸು? ಬೀಚಾ ನೆನ್ನೆ ಒಂದು ಹಿಡ್ಕೊಂಡ್ಬಿಟ್ಟಿತ್ತು, ಫುಲ್ ಭಯ ಆಗ್ಬಿಟ್ಟಿತ್ತು ಫಸ್ಟ್ ಇದೆಲ್ಲ ನೋಡೋದು. ಕಪ್ಪಗೆ ಏನು ಕಾಣಿಸಿದ್ರು ಲೀಚಸ್ ಥರನೇ ಕಾಣುತ್ತೆ. ಎಲ್ಲ ಹೋಗ್ತಿದ್ವಿ. ಟ್ರೆಕ್ ಮಾಡಿದ್ದೀವಿ. ಇನ್ನೂ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪೀಕು, ಅಲ್ಲಿವರೆಗೂ ಹತ್ತಬೇಕು. ಟ್ರೆಕ್ಕಿಂಗ್ ಟಾಪಿಗೆ ಬಂದಿದ್ದೀವಿ. ವ್ಯೂ ನೋಡಿ, ಸಕ್ಕತ್ತಾಗಿದೆ. ಲೈಟಾಗಿ ಮಳೆ ಬರ್ತಾ ಇದೆ. ಹೋಮ್ ಸ್ಟೇಯಿಂದ ಇಲ್ಲಿ ಪೀಕಿಗೆ ಟ್ರೆಕ್ ಆಲ್ಮೋಸ್ಟ್ 1 ಅವರ್ ತಗೊಳ್ತು ನಮಗೆ ಹತ್ತೋದಕ್ಕೆ. ಮಧ್ಯದಲ್ಲಿ ಅಲ್ಲಲ್ಲೇ ಸ್ವಲ್ಪ ನಿಂತ್ಕೊಂಡು ಲೀಚಸ್ನೆಲ್ಲ ತೆಗಿತಾ ಇದ್ವಿ. ಮೇಲೆ ಹತ್ತುತ್ತಾನೆ ಇತ್ತು ಲೀಚಸ್ಸು. ಸೊ ಲೀಚಸ್ನ ತಕ್ಕೊಂಡು ಮೇಲೆ ಹತ್ಕೊಂಡು ಬರ್ತಾ ಇದ್ವಿ. ತುಂಬ ಜೋರು ಮಳೆ ಇತ್ತು, ಒಂದೊಂದು ಕಡೆ ಸಣ್ಣ ಬರ್ತಾ ಇದೆ ಮಳೆ. ಮೇಲೆ ಬಂದಮೇಲೆ ಫುಲ್ಲು ಜೋರು ಗಾಳಿ, ಒಂದು ಸ್ವಲ್ಪ ಹೊತ್ತು ಬಿಸಿಲು ಥರ ಬಂತು. ಇವಾಗ ಮತ್ತೆ ಫುಲ್ಲು ಫಾಗ್ ಕವರ್ ಆಗ್ತಾ ಇದೆ. ಕೆಳಗೋಗಿ ಹೋಮ್ ಸ್ಟೇ ತೋರಿಸ್ಬಿಟ್ಟು ಬರ್ತೀನಿ ಬಿಡು ರೂಮ್.
ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಮಾನ್ಸೂನ್ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇದಕ್ಕಿಂತ ಜಾಸ್ತಿ ಏನು ತೋರಿಸೋದು ಬೇಕಾಗಿಲ್ಲ ಅನಿಸುತ್ತೆ. ಇವಾಗ ಹೋಮ್ ಸ್ಟೇ ಕಡೆಗೆ ಇಳಿತಾ ಇದ್ದೀವಿ. ಇಳಿಯೋ ರೂಟು ಬೇರೆ ಇದೆ. ಆವಾಗಲೇ ಹತ್ತು ಬಂದಿದ್ದು ಬೇರೆ ರೂಟು, ಇವಾಗ ಇಳಿಯೋದು ಬೇರೆ ರೂಟು. ಗಾಳಿ ಬೀಸ್ತಾ ಇದೆ. ಮೋಸ್ಟ್ಲಿ ಹಾರೋಗ್ಬಿಡ್ತೀವಿ ಅನ್ಸುತ್ತೆ. ತುಂಬ ಸಣ್ಣಗಿರೋರು ಬಂದರೆ ಹಾರೋಗ್ಬಿಡ್ತಾರೆ, ಅಷ್ಟು ಗಾಳಿ ಬೀಸ್ತಾ ಇದೆ. ನೀವೇ ನೋಡ್ಬೋದು ರೈನ್ ಕೋಟ್ ಹೆಂಗೆ ಹಾರ್ತಾ ಇದೆ ಅಂತ. ನೀವೇ ಜಾಸ್ತಿ ಇದ್ದೀರಾ? ಹಾಗಾದ್ರೆ ನಾನು ಇನ್ನೂ ಜಾಸ್ತಿನೇ. ನಂದ್ರೊಳಗೆ ಎಷ್ಟು ಇಲ್ಲ, ಈಗೇನಾಗಲ್ಲ. ಅಂದರೆ ಅಕ್ಕಪಕ್ಕ ಎಲ್ಲರೂ ಏನಾರು ಆಗಿದ್ದು ಏನಿಲ್ಲ. ಅಲ್ಲ, ನಿಮಗೂ ಏನೋ ಅನಿಸ್ತಿಲ್ಲ ಇಲ್ಲಿ ಅಕ್ಕ ಅಂದರೆ ಬೇರೆ ಎಲ್ಲೂ ಈ ನಿಯರ್ ಬೈ ಹೋಮ್ ಸ್ಟೇಗಳಲ್ಲಿ ಏನೋ ಆದರೆ ಯಾವುದೂ ಇಲ್ಲ ಇದ್ದಿದ್ದು ಹೇಳ್ಬೋದಲ್ಲ. ನೋಡಿ ಬಂತಾನೆ. ಛೇ, ವಿಡಿಯೋ ಮಾಡಲಿಲ್ಲ ಕಣ, ಅಲ್ಲೇ ಕಾಪಾಡಿದ್ದೆ. ಅವ್ನು ಬೀಳ್ತಾನೆ ಇದ್ರೆ ವಿಡಿಯೋ ತೆಗಿತಿದ್ದೆ. ಗುಡ್ಡ ಹತ್ತುತ್ತೆ, ಇಳಿಯೋದು ಕಷ್ಟ ಅದಕ್ಕೆ. ಓ ಜಾಸ್ತಿ ಬೆಟ್ಟ ಇದೆಯಲ್ಲ, ಬೆಟ್ಟ ಸೈಡ್ ಕಾಡಿದೆಯಲ್ಲ, ನೋಡ್ಕೊಂಡು ಹೋಗಿ ಕೆಳಗೆ. ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಐಟಮ್ಸ್ ಇದೇನು? ಈ ರೈಸ್ದು ವೈಟ್ ಕಲರ್ದು ಇಡ್ಲಿನ, ರೈಸ್ ಬಾಲ್, ರೈಸ್ ಬಾಲ್, ಕಡುಬು ಅಂತ, ಇದು ಶೀರಾ, ಕೇಸರಿ ಬಾತ್, ಚಿತ್ರಾನ್ನ, ಸಾಂಬಾರ್, ಚಟ್ನಿ. ಈಗ ನೋಡ್ತಿದ್ದೆ ಇಲ್ಲಿ ಎಷ್ಟೊಂದು ಇದೆ ಅಣ್ಣ, ರಕ್ತ ಕಟ್ಟಿರೋದು. ಇಲ್ಲೇ ನೋಡಿದ್ರಲ್ಲ, ಟ್ರೆಕ್ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ನಾವು 2Dನಲ್ಲಿ ಏನು ತೋರಿಸಿದ್ರು ಬರೀ ಕಣ್ಣಲ್ಲಿ ನೋಡೋದಕ್ಕೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಂದರ ರೇಂಜ್ಗೆ ಟ್ರೆಕ್ಕಿಂಗ್ ಆಯಿತು. ಫುಲ್ಲು ಲೀಚಸ್ಸು, ಎಲ್ಲರಿಗೂ ಲೀಚಸ್ ಮೇಲೆ ಹತ್ಕೊಂಡು ಬರ್ತಾನೆ ಇತ್ತು. ಎಷ್ಟು ತೆಗ್ದು ಹಾಕಿದ್ರೂ ಲೀಚಸ್ ಬರ್ತಾನೆ ಇತ್ತು. ಅವರು ಸ್ಪ್ರೇ ತೊಗೊಂಡು ಬಂದಿದ್ರು, ಒಂದು ಡೆಟಾಲ್ ಒಂದು ಏನೋ ಮಿಕ್ಸ್ ಮಾಡಿರೋ ಥರದ್ದು ಸ್ಪ್ರೇ, ಅದು ಹಾಕಿದ್ರೆ ಲೀಚಸ್ ಬಿದ್ದೋಗುತ್ತೆ ಅಂತ. ಸೊ ಹಾಗೆ ಎಲ್ಲ ಲೀಚಸ್ನ ತಗೊಂಡು ಬಂದ್ವಿ. ಬಟ್ ಬಂದಮೇಲೆ ನೋಡಿದ್ವಿ ತುಂಬ ಒಳಗಡೆ ಎಲ್ಲ ಕಚ್ಚಿಬಿಟ್ಟಿತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ದೀವಿ. ನೀವು ಒಂದು ಸತಿ ಇಲ್ಲಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಆ್ಯಕ್ಚುಲಿ ಈ ಹೋಮ್ ಸ್ಟೇ ಬಂದುಬಿಟ್ಟು ಒಂದು ಥರ ಅಡ್ವೆಂಚರಸ್ ಆಗಿರುತ್ತೆ. ನಿಮಗೆ ಅಡ್ವೆಂಚರಸ್ ರೈಡ್ ಬೇಕು ಆ್ಯಂಡ್ ದೆನ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಇಲ್ಲಿಗೆ ಬರಬೇಕು. ನೋಡಿದ್ರಲ್ಲ ಹೋಮ್ ಸ್ಟೇ ರೌಂಡ್ಸ್ನ, ತುಂಬ ಚೆನ್ನಾಗಿದೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಈ ಹೋಮ್ ಸ್ಟೇ. ನೀವು ಕೂಡ ಒಂದು ಸತಿ ಬಂದು ಇಲ್ಲಿ ವಿಸಿಟ್ ಮಾಡಿ ಎಂಜಾಯ್ ಮಾಡ್ತೀರಾ. ಅಡ್ವೆಂಚರ್ ಇಷ್ಟ ಆಗೋಂಥವ್ರಿಗೆ ತುಂಬ ಒಳ್ಳೆ ಜಾಗ ಇದು. ಹೋಮ್ ಸ್ಟೇ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ವಿಸಿಟ್ ಮಾಡಿ. ಹಾಗೆ ನನ್ನ ಕಂಟೆಂಟ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ಲೇಸಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.